ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಶುಕ್ರವಾರ ಮತ್ತು ಶನಿವಾರ 2 ದಿನದ ವ್ಲಾಗ್ ಇದೆ. ಸೊ ಬನ್ನಿ, ಫಸ್ಟು ಇವತ್ತು ಶುಕ್ರವಾರ ನಾನು ಎಲ್ಲರೂ ಹೊರಗಡೆ ಹೋಗಿದ ನಂತರ ಎಲ್ಲರೂ ಕಳಿಸಿದ ನಂತರ ನಾನು ಸ್ನಾನ ಮಾಡಿಕೊಂಡು ಈಗ ಯಜಮಾನ್ರೇ ಮನೆಯಲ್ಲಿ ಎಲ್ಲ ಪೂಜೆ ಮಾಡೋದು. ಬಟ್ ಇವತ್ತು ಶುಕ್ರವಾರ ಈ ಗಾಳಿ ಹುಣ್ಣಿಮೆ ಅಂತ ಕರೀತಾರೆ. ಆಷಾಢದಲ್ಲಿ ಗಾಳಿ ಜಾಸ್ತಿ ಬೀಸೋದ್ರಿಂದ ಕಡ್ಲಿಗಡುಬು ಹುಣ್ಣಿಮೆ ಅಂತ ಬರುತ್ತೆ, ಆಷಾಢದಲ್ಲಿ ಬರೋದು. ಅದನ್ನೇ ಗಾಳಿ ಹುಣ್ಣಿಮೆ ಅಂತ ಆಡು ಭಾಷೆನಲ್ಲಿ ಕರೀತಾರೆ. ಸೊ ಆ ಹುಣ್ಣಿಮೆ ಟೈಮಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಈ ಥರ ಪೂಜೆ ಮಾಡ್ಕೊಳ್ತಾರೆ. ಗಂಗಮ್ಮನ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಬಾವಿ ಇರೋ ಕಡೆ ಪೂಜೆ ಮಾಡ್ತಾರೆ. ಬಾವಿ ಬೋರ್ವೆಲ್ಲು ಇದ್ದಲ್ಲಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ಓಣಿನಲ್ಲಿದೆ ಬಾವಿ, ಅಷ್ಟು ಸರಿ ಇಲ್ಲ, ಅದಕ್ಕಾಗಿ ಮುಚ್ಚೋಗಿದೆ ಅದೆಲ್ಲ, ಅಲ್ಲೇನೂ ನೀರಿಲ್ಲ. ಹಾಗಾಗಿ ನಾನು ಇಲ್ಲೇ ಮಾಡಿಕೊಂಡೆ, ಮನೆಯಲ್ಲೇ ಇರೋವಂಥ ಸಂಪಲ್ಲಿನೇ ಮಾಡಿಕೊಂಡೆ. ನಾನು ಹೇಗೋ ಅಲ್ಲೇ ನಳ ಇದೆ, ಜೊತೆಗೆ ಸಂಪಿದೆ, ನೀರು ಕೂಡ ಇದೆ ಅಲ್ವ ಅಂದ್ಕೊಂಡು ಇಲ್ಲೇ ಮಾಡಿಕೊಂಡೆ. ಸೊ ಅದಾಗಿದ್ದ ನಂತರ ಮತ್ತೆ ಇವಾಗ ಮಧ್ಯಾಹ್ನ ಸಾತುಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಲಂಚ್ಗೆ ಸಿಂಪಲ್ಲಾಗಿ ಒಂದು ಬಟಾಣಿ ಕಾಳಿತ್ತು, ಅದಕ್ಕಾಗಿ ಬಟಾಣಿ ಕಾಳಿಂದನೇ ಏನಾದರೂ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡು ಹೀಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ಟು ಒಂದು ಸೈಡು ಬಟಾಣಿ ಕಾಳನ್ನು ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಸಿ ಬಟಾಣಿ ಕಾಳೆ ಅದು, ಅದನ್ನು ಸ್ವಲ್ಪ ನೆನೆಸಿರೋ ಇತ್ತು, ಅದನ್ನೇ ಒಂದು ಸರಿ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಈ ರೀತಿ ಕುದಿಸಿದ್ರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಆ ಕಡೆ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಈರುಳ್ಳಿ ಒಂದೇ ಒಂದು ಮೆಣಸಿನ್ಕಾಯಿಯನ್ನು ಹಸಿ ಮೆಣಸಿನ್ಕಾಯಿಯನ್ನು ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈಗ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದ ನಂತರ ಬಟಾಣಿಯನ್ನು ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ಈಗ ಲಂಚ್ ಬಾಕ್ಸಿಗೆ ಅದರಲ್ಲೂ ಕೂಡ ಮಕ್ಕಳಿಗೆ ಇಷ್ಟ ಆಗೋ ಥರ ಏನೆಲ್ಲ ಮಾಡಬೇಕು ಅಂತ ನೋಡ್ಕೊಂಡು ಮಾಡಬೇಕಾಗುತ್ತಲ್ವ. ಸೊ ಹಾಗಾಗಿ ನನ್ನ ಮಗನಿಗೆ ಪರವಾಗಿಲ್ಲ, ಬಟಾಣಿ ಕಾಳು ಇಷ್ಟ ಆಗುತ್ತೆ, ಅದಕ್ಕಾಗಿ ನಾನು ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ರೈಸ್ನ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಸಿ ಅನ್ನ ಈ ಕಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಇವಾಗ ಸರಿಯಾಗಿ ಬೇಯಿಸಿದ ನಂತರ ಈಗ ಸ್ವಲ್ಪ ಇದು ಫ್ರೈ ಆಗಿದ ನಂತರ ಇವಾಗ ನಾನು ಬೆಂದಿರೋ ಅಂಥ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ, ಬಟಾಣಿ ಕಾಳುಗಳನ್ನು. ಅದು ಸಾಫ್ಟಾಗಿ ಬೆಂದಿರೋದ್ರಿಂದ ಸ್ವಲ್ಪ ಅದರಲ್ಲಿ ಉಪ್ಪು, ಅದು ಎಣ್ಣೆಯಲ್ಲಿ ಬೇಯೋದ್ರಿಂದ ಉಪ್ಪು ಎಲ್ಲ ಸ್ವಲ್ಪ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇನ್ನು ಸ್ವಲ್ಪ ನಾನು ಎಲ್ಲದೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆದಂಥ ರೆಸಿಪಿ, ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಈ ರೀತಿ ಮಕ್ಕಳಿಗೋಸ್ಕರ ಲಂಚ್ ಬಾಕ್ಸನ್ನು ರೆಡಿ ಮಾಡುವಾಗ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಅದಕ್ಕಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಲ್ಲ ತಾಯಿಯರಿಗೂ ಕೂಡ ಈ ಟೈಮಲ್ಲಿ ತುಂಬಾ ಟೆನ್ಷನ್, ಅದರಲ್ಲೂ ಕೂಡ ಬೆಳಗ್ಗೆ ಮಕ್ಕಳನ್ನ ಕಳಿಸುವಾಗ ಹರಿಬರಿನಲ್ಲಿ ಏನು ಮಾಡಬೇಕು ರೆಸಿಪಿ ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬ ಅದಕ್ಕೋಸ್ಕರನೇ ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಲ್ವ. ಸೊ ಆ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿಯೇ ನಾನು ಅರ್ಜೆಂಟಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ಲಂಚ್ ಬಾಕ್ಸನ್ನು ಅವನ ಜೊತೆಗೇ ಕಳಿಸೋದಿಲ್ಲ. ಆಮೇಲೆ ನಾನು ಬಿಸಿದಾಗಿಯೇ ರೆಡಿ ಮಾಡಿಬಿಟ್ಟು 1 o'clockಗೆ ಅವ್ರಿಗೆ ಲಂಚ್ ಬ್ರೇಕ್ ಸಿಗುತ್ತೆ ಅಂತಂದರೆ ಅದಕ್ಕೂ ಬಿಫೋರ್ ನಾನು ಒಂದು ಹಾಫ್ ಆನ್ ಅವರ್ ಮೊದಲು ಅಡುಗೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಬಿಸಿದಾಗಿಯೇ ಸ್ವಲ್ಪ ಎಲ್ಲ ಆರಿಸ್ಬಿಟ್ಟು ಇಟ್ಟು ಬರ್ತೀನಿ. ಇಲ್ಲೇ ಹತ್ರ ಇರೋದ್ರಿಂದ ನಾನು ತುಂಬ ಬೇಗ ಹೋಗಿ ಕೊಟ್ಟು ಬರ್ಬೋದು. ಜೊತೆಗೆ ನಾನು ರೆಗ್ಯುಲರಾಗಿ ಅವನಿಗೆ ರೊಟ್ಟಿ ಕೂಡ ಇಟ್ಟಿರ್ತೀನಿ. ಅದಕ್ಕೆ ಮೊಳಕೆ ಕಾಳು ಪಲ್ಯ ಮಾಡಿದ್ದೆ, ಮೊಳಕೆ ಕಾಳು ಪಲ್ಯ, ಒಂದು ರೊಟ್ಟಿ, ಜೊತೆಗೆ ಒಂದು ಸ್ವಲ್ಪ ಏನಾದರೂ ಅವನಿಗೆ ಸ್ನ್ಯಾಕ್ಸ್ ಥರ ಚಿಕ್ಕಿ ಏನಾದರೂ ಇಟ್ಟಿರ್ತೀನಿ. ಏನಂದ್ರೆ ಸಾತು ನಿಮ್ಮ ಮಿಸ್? ಏನಂದರೆ ಅವ್ರ ಮಿಸ್? ಹೌದೇನಾ? ಏನು ಹೇಳ್ಸಿದ್ರಿ ಇವತ್ತು? ತೋರಿಸು. ಯಾಕೆ ಕ್ಲಾಸ್ ಒಳಗೆ ಹೋಗ್ಲಿಲ್ಲ ಸಾತು ನೀನು? ಇದು ಹೊರಗಡೆ ಎಲ್ಲರೂ ಇದ್ದಾಗ ಅಲ್ಲಿ ಹೋಗ್ಲಿಲ್ಲ. ಎಕ್ಸಸೈಸ್ ಮಾಡೋದನ್ನ ನೋಡ್ದಿಲ್ಲ ಬೇರೆಯವ್ರು ಮಾಡೋದು? ಒಳಗೆ ಕುತ್ಕೊಂಡು ನೋಡ್ದೇನಾ? ಏನಂದ್ರೆ ಅದಕ್ಕೆ ನಿಮ್ಮ ಮಿಸ್? ಭಾಳ ಇನ್ನೋಸೆಂಟ್ ಅದನ ಅಂತ ಹೇಳಿದ್ರೇನಾ ನಿಮ್ಮ ಮಿಸ್? ನೀನು ಇನ್ನೋಸೆಂಟೇನಪ್ಪ? ನೀನು ಇನ್ನೋಸೆಂಟೇನ ಭಾಳ? ಹಾಂ, ಸಮ್ಮು ಎಲ್ಲಿದ್ದಾಳ? ಅಲ್ಲೇ ಸ್ಕೂಲ್ನಾಗ? ಯಾಕ? ಇಲ್ಲ, ಅಲ್ಲೇ ಸ್ಕೂಲ್ನಾಗ ಪಕ್ಕ ಅಲ್ಲ ಸರ್. ತೋರಿಸೋದು ಚೆನ್ನಾಗಿ ಮುಡ್ತಾ? ಡಾರ್ಕ್ ಮುಡ್ತಾ ತಾಯಿಲಿ? ಒಂದು ನಿಮಿಷ ಕೊಡೋಕಂದ.
ಇದನ್ನ ನೋಡಿ ಮತ್ತೆ ನಿನ್ನ ತಂಗಿ ಜಗಳಕ್ಕೆ ಬೀಳ್ತಾಳಪ್ಪ ಅಕ್ಕಿನ. ಡಾರ್ಕ್ ಇಲ್ಲಿದು ಪೆನ್ಸಿಲ್, ಸಾಫ್ಟ್ ಇಲ್ಲ, ಹಂಗೆ ಒಂಥರ ರಫ್ ಆಗತ್ತದ ಪೆನ್ಸಿಲ್. ಶಾರ್ಪ್ ಮಾಡೋದಲ್ಲ, ಆ ಪೆನ್ಸಿಲೇ ಹಂಗದ. ಇದು ನೋಡಿ ಹೆಂಗೆ ಮುಡುತ್ತೆ, ನಮ್ಮದು ನಾವು ತಂದಿರೋದು ನೋಡಿ ಎಷ್ಟು ಸಾಫ್ಟ್ ಮುಡುತ್ತೆ, ಎಷ್ಟು ಡಾರ್ಕ್ ಮುಡುತ್ತೆ. ಹೌದಿಲ್ಲ? ಗಟ್ಟಿ ಮೂಡುತ್ತಲ್ಲ, ರಫ್ ಕೈಗೆ ನಿನಗೆ ಬರೆಯುವಾಗ ರಫ್ ಅನ್ಸುತ್ತಪ್ಪಜಿ. ಅವಾಗ ಬರೆಯೋದಕ್ಕೆ ಬೇಸರ ಬರುತ್ತೆ, ಸಾಕು ಅನ್ಸ್ಬಿಡುತ್ತೆ. ಹಿಂಗೆ ಸ್ಮೂತ್ ಬರೆದ್ರೆ ಏನು ಅನ್ಸಲ್ಲ. ಯಾರಿದು? ಇದೇನಿದು? ಸಾತ್ವಿಕ್ ಅಂದರೆ ಯಾರು? ಇವನೇ ಕಳ್ಳ. ಡ್ರೆಸ್ ಚೇಂಜ್ ಮಾಡಿಬಿಡ್ಕಂದ. ಎಮ್ ಸಾತ್ವಿಕ್ ನೀನು? ಮೂಲಿ ಮಟ್ಟಕ್ಕೆ ಸಾತ್ವಿಕ್. ಜಂಪ್ ಮಾಡಬಾರ್ದಪ್ಪಾಜಿ ಹಂಗ. ಸಾಕು ನಡಿ, ಹೋಗು ಡ್ರೆಸ್ ಚೇಂಜ್ ಮಾಡು. ಅಯ್ಯೋ 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 ಅಯ್ಯೋ, ಏನೇನು ಎಕ್ಸಸೈಸ್ ಮಾಡ್ಸಕತ್ತಿದ್ರು ನೋಡ್ದೇನಪ್ಪ? ಏಯ್ ಮೂಲಿ ಮಟ್ ನಮ್ದು ಯಾವುದು? ನಮ್ಮ ಸರ್ ನೇಮ್ ಏನು? ಮೂಲಿ ಮಟ್ ಸಾತ್ವಿಕ್. ಅಲ್ಲ, ನಮ್ಮ ಸಾತು ಈಗ ಸ್ಕೂಲಿಂದ ಬಂದ ಕೂಡಲೇ ಹೋಮ್ವರ್ಕ್ ಮಾಡ್ತಿದ್ದಾನೆ. ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು. ಅಲ್ಲಪ್ಪ, ಏನು ತಿಂದಿ ನೀನೀಗ? ಏನು ತಿಂದಿ? ಸೋನ್ ಪಾಪಡಿ ತಿಂದಿ. ಏನು ಬರೆಯಕತ್ತಿ ಇವಾಗ? ಆಗಲೇ ಒಂದು ಮುಗಿಸ್ಬಿಟ್ಟೆನಾ? ಅದು 21, 22 ಬರೆಯಕತ್ತಿದ್ದೆಲ್ಲ ಮುಗಿಸಿದಿ. ಈಗ ಏನು ಬರೆಯಕತ್ತಿಯಪ್ಪ? ಇದೇನು? ಕಕ್ ಹಾಕಿ ಇಕ್ಕಿ ಹಾಕ್ಕೊಟಾರ ನೋಡಿ. ಇದು ಪೆನ್ಸಿಲ್ ಡಾರ್ಕ್ ಮೂಡುತ್ತಲ್ಲ, ಚೆನ್ನಾಗಿ ಮೂಡುತ್ತಾ? ಅದು ಮೇಲಿಗೆ ಚೆನ್ನಾಗಿ ಮೂಡಲಿಲ್ಲೇನು? ಬರಿ ವಿ ಗುಡ್ ತೋರ್ಸು. ಬರಿ ಕ್ಲಾಸ್ ವರ್ಕ್ ಮನೆಯಲ್ಲೇ ಅಲ್ಲಿ ಕ್ಲಾಸಲ್ಲೇ ಮಾಡ್ಕೊಂಬರ್ಬೇಕಿತ್ತು. ಇದನ್ನು ಕ್ಲಾಸ್ ವರ್ಕ್ ಅಂತ ಕೊಟ್ಟಿದ್ದಾರೆ ಇಲ್ಲ, ಇದು ಹೋಮ್ ವರ್ಕ್. ನೀನು ಹೋಮ್ ವರ್ಕ್ ಅಲ್ಲೇ ಮಾಡಿಬಿಟ್ಟಿದ್ದಿ, ಕ್ಲಾಸ್ ವರ್ಕ್ ಇಲ್ಲಿ ಮಾಡಕತ್ತೀಯನ? ಹಾಂ, ಬರಿ ನಾನು ಕ್ಲಾಸ್ ವರ್ಕ್ ಏನು ಮಾಡಿದ್ರೆ ಅದನ್ನ ಹಿಂಗೆ ಚಿಡಾಗೆ ಮಾಡಿಬಿಡ್ತಾರೆ. ಇರಲಿ, ಬರಿ ಪಟ ಅಂತ ಬರೀ. ಸೊ ಮತ್ತೆ ಸ್ಯಾಟರ್ಡೇ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಮತ್ತೆ ನಾನು ಕಂಟಿನ್ಯೂ ಆಗಿ ಮಾಡೋದಕ್ಕೆ ಆಗಲಿಲ್ಲ ನಿನ್ನೆ. ಹಾಗಾಗಿ ಸ್ಕೂಲಿಂದ ಸ್ಯಾಟರ್ಡೇ ಬಂದಿದ್ದ ನಂತರ ಈಗ ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ಅಲ್ಲಿ ತುಂಬ ಇನ್ನೋಸೆಂಟ್ ಅನ್ಸ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮಗ. ಸೊ ಬಂದಿದ್ದ ನಂತರ ಒಂದು ಪಾರ್ಸಲ್ ಬಂದಿದೆ ಅಂತ ಕಾಲ್ ಬಂತು. ಅದು ಫಸ್ಟು ನಾನೇ ನೋಡಬೇಕು, ನಾನೇ ತೆಗಿಬೇಕು ಅನ್ನೋದು ಮಕ್ಕಳಿಗೆ ಆಸೆ ಅಲ್ವಾ. ಸೊ ಅವನು ಮತ್ತು ನಾನೇ ತೊಗೋತೀನಿ ಅಂತ ಬಂದು ತೊಗೊಳ್ತಾ ಇದ್ದಾನೆ. ಹಂಗೆ ಯಾವಾಗಲೂ ಕೂಡ ಅಷ್ಟೇ, ಏನೇ ಪಾರ್ಸಲ್ ಬಂತು ಅಂತಂದರೆ ನಾನೇ ಓಪನ್ ಮಾಡ್ತೀನಿ. ನಾನು ಬರೋವರೆಗೂ ನೀವು ಯಾವುದು ಓಪನ್ ಮಾಡಬೇಡಿ ಅಂತಲೇ ಹೇಳಿ ಹೋಗಿರ್ತಾನೆ. ಯಾವುದಾದ್ರೂ ಏನಾದರೂ ಹಾಕಿದ್ದೀವಿ ಆರ್ಡ್ರ್ ಅಂತಂದರೆ ಹೀಗೆ ಹೇಳ್ತಾ ಇರ್ತಾನೆ. ಕೆಲವೊಂದು ಅವನಿಗೆ ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರೋದಿಲ್ಲ. ಗೊತ್ತಿಲ್ಲದೇ ನಾನು ಓಪನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಈಗ ಮನೆ ಇರೋದ್ರಿಂದ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ನಾನೇ ಓಪನ್ ಮಾಡಬೇಕು. ಅದು ಆಮೇಲೆ ನೋಡೋಣ ಅಂದರೆ ಕೇಳ್ತಾ ಇದ್ದ. ನಾನು ಇವಾಗೆ ಓಪನ್ ಮಾಡಬೇಕು. ಏನಾದರೂ ಪಾರ್ಸಲ್ ಬಂದರೆ ಫುಲ್ಲು ಕ್ಯೂರಿಯಾಸಿಟಿ ಅಲ್ಲ ನನಗೆ, ಏನು ಬಂದಿದೆ ಬೇಡಪ್ಪ ಅಂತ ಹೇಳ್ಬಿಟ್ಟು ಮಕ್ಳ ಕೈಯಲ್ಲಿ ಈ ಥರ ಎಲ್ಲ ಸೀಸರ್ ಕೊಟ್ಟು ಚಾಕು ಕೊಟ್ಟು ಕೊಡೋದು ಅಷ್ಟು ಸರಿಯಲ್ಲ ಅಲ್ವಾ. ಹಾಗಾಗಿ ಓಪನ್ ಮಾಡಿ ಬಿಡೋದು ಇಲ್ಲ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಜಸ್ಟ್ 2 ಕುರ್ತಾ ಹಾಕಿದ್ದೆ. ಸೇಮ್ ಇದೆ, ಕ್ವಾಲಿಟಿ ಅದೆಲ್ಲ ಹಾಕಿದ್ದೆ. ಶಾಪ್ಸಿನಲ್ಲಿ ಒಳ್ಳೆ ಸೇಲ್ ನಡೀತಾ ಇದೆ. ತುಂಬಾ ಒಳ್ಳೆ ಒಂದು ರೇಟಲ್ಲಿ ಬಟ್ಟೆ ಎಲ್ಲ ಇದು. ಟಾಪ್ನ ಆರ್ಡರ್ ಹಾಕಿದ್ದೆ. ಆ್ಯಕ್ಚುಲಿ ನೋಡೋಣ ಹೇಗಿರುತ್ತೆ ಕ್ಲಾತು ಎಲ್ಲದು ಅಂತ ಅಂದ್ಕೊಂಡು ಹಾಕಿದ್ದೆ. ತುಂಬಾ ಚೆನ್ನಾಗಿದೆ, ವರ್ತ್ ಅಂತ ಅನಿಸ್ತು ನನಗೆ. ಅಂದರೆ ಮಿನಿಮಮ್ ಆರ್ಡ್ರ್ 2 ಅಂತ ಇತ್ತು, ಅಲ್ಲಿ ಸಿಂಗಲ್ ಆರ್ಡ್ರ್ ಹಾಕೋದಕ್ಕಿರಲಿಲ್ಲ. ಹಾಗಾಗಿ 2 ಹಾಕ್ಬೇಕಾಯ್ತು. ಕಲರ್ ಮಾತ್ರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಅದೊಂದು ಖುಷಿ. ಇಲ್ಲ ಅಂದರೆ ಹೇಳ್ಬಿಟ್ಟು 2 ಸೇಮ್ ಕೊಟ್ಟರೆ ಹೇಗೆ ಅಲ್ವಾ. ಇದು 200 ಸಮಥಿಂಗ್ ಏನೋ ಬಿತ್ತು. ಸೊ 200 ಸಮಥಿಂಗಿಗೆ ಏನು 275ಗೆ ಏನೋ 2 ಬಂದಿದೆ ಇದು. ಸೊ ಹೇಗಿದೆ ಅಂತ ನೋಡಿ. ಕಾಟನ್ನು ಬಟ್ ಚೆನ್ನಾಗಿದೆ, ಈ ಥರ ಚೆನ್ನಾಗಿದೆ. ಮೋಸಂಬಿ ಹಣ್ಣು
ಯಾರು ತಂದಿದ್ರು? ಮಾಮ ತಂದಿದ್ದ? ನಾವು ಸಣ್ಣವರಿದ್ದಾಗ ಈ ಥರ ಬಜ್ಜಿ ಇದನ್ನು ಹಣ್ಣು ಸ್ಕೂಲ್ ಮುಂದೆ ತಂದು ಕೊಡ್ತಿದ್ರು. ಇದನ್ನು ಸ್ಕೂಲ್ ಮುಂದೆ ಮಾರಕ್ಕೆ ಇಟ್ಟಿರ್ತಿದ್ರು, ನಾವು ತಿಂತಿದ್ವಿ ನೋಡಿ. ನೋಡಿ ಫ್ರೆಂಡ್ಸ್, ಹುಡುಗರು ಮನೇಲಿದ್ದರೆ ಏನಾದರೂ ತಿನ್ನೋದಕ್ಕೆ ಅಂತ ಕೇಳ್ತಾನೆ ಇರ್ತಾರೆ. ಸೊ ಈ ಸೀಸನಲ್ಲಿ, ಈ ಟೈಮಲ್ಲಿ ಈ ಥರ ಚಿಕ್ಕದಾಗಿರೋ ಮೋಸಂಬಿ ಹಣ್ಣು ಅದಕ್ಕೆ ಅವ್ನು ಬೇಕು ಅಂತ ಕೇಳ್ತಾ ಇದ್ದ. ಅದಕ್ಕೋಸ್ಕರ ಅವ್ನಿಗೆ ಈ ಹಣ್ಣು ಕಟ್ ಮಾಡಿಕೊಟ್ಟೆ. ತಿಂತಾಯಿದ್ದಾನೆ. ಅದನ್ನು ಸ್ವಲ್ಪ ಹುಳಿ ಬರುತ್ತೆ ಇದು, ಬಟ್ ಟೇಸ್ಟ್ ಇರುತ್ತೆ. ಅದಕ್ಕೆ ಉಪ್ಪು ಹಾಕ್ಕೊಂಡು ತಿನ್ನಪ್ಪ ಅಂತ ಹೇಳಿದೆ. ತಿಂತಾಯಿದ್ದಾನೆ. ಹಿಂದೆ ಏನಾದರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ಹಿಂದೆ ಅಮ್ಮ ಏನಾರ ಅಂತಾನೇ ಇರ್ತಾರೆ ಮಕ್ಕಳು. ಸೊ ಇದ್ರ ಜೊತೆಗೆ ನಮ್ಮ ಮಕ್ಕಳಿದ್ದಾಗ ನಾವು ಕೂಡ ಹೈಸ್ಕೂಲಲ್ಲಿ ಈ ಥರದ್ದು ಸ್ಕೂಲ್ಗಳಲ್ಲಿ ಮುಂದೆ ಮಾರೋದಕ್ಕೆ ಇಟ್ಟಿರ್ತಿದ್ರು. ಈ ಥರ ಕಟ್ ಮಾಡಿ ಅದಕ್ಕೆ ಉಪ್ಪು ಎಲ್ಲ ಒದರಿಸ್ಬಿಟ್ಟು ಕೊಡ್ತಾಯಿದ್ರು. ಉಪ್ಪು ಖಾರ ಎಲ್ಲ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಮಗನ ಜೊತೆ ನಾನು ಕೂಡ ತಿಂತಾಯಿದ್ದೀನಿ. ಇವಾಗ ಪಲ್ಯ ಮಾಡಬೇಕು ಅಂತ ಕಟ್ ಮಾಡ್ತಿದ್ದೆ. ಅವನು ಏನೇನೋ ಅಂತ ಕೇಳೋದಕ್ಕೆ ಇಬ್ಬರು ಸೇರಿ ತಿಂತಾಯಿದ್ದೀವಿ ಅಲ್ಲ ಅಪ್ಪಾಜಿ? ತಿನ್ನು, ಎಂಜಾಯ್ ಮಾಡು. ಚೆನ್ನಾಗೈತಿ. ತಿನ್ನು. ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ಮಳೆ ಸುರಿಯಿತು ಸರಿಯಾಗಿ. ಸೊ ಈಗಂತೂ ದಿನಾ ಮಳೆ ಸುರಿಯೋದ್ರಿಂದ ಎಲ್ಲ ಟೆರೇಸ್ ಎಲ್ಲ ತುಂಬ ಕ್ಲೀನ್ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ನಾನು ಆಲ್ಮೋಸ್ಟ್ ನೀರಿನ ಮೇಲಿಂದನೇ ಕಲೆಕ್ಟ್ ಆಗಿರೋದು ಈ ಕಡೆ ಸಂಪಲ್ಲಿನೇ ಹಿಡಿತಾ ಇರೋದು. ಮೊನ್ನೆ ಹೇಳಿದ್ನಲ್ವ, ನಮ್ಮಲ್ಲಿ ನೀರು ಹೇಗೆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು. ಇಡೀ ದಿನ ನಾವು ಕಾದರೂ ಕೂಡ ನೀರೇ ಸಿಗೋದು ಕಷ್ಟ. ಸೊ ಅಷ್ಟೆಲ್ಲ ವೇಟ್ ಮಾಡಿ ಹಿಡಿಬೇಕು ನೀರು. ಒಂದು ಸ್ವಲ್ಪ ತುಂಬ್ಕೋಬೇಕಂದ್ರೆ ನ್ಯಾಚುರಲಾಗಿ ಬಂದಿರೋ ನೀರು ನೋಡಿ ಎಷ್ಟು ಆರಾಮಾಗಿ. ಅಲ್ಲಿ ನೋಡಿ ಪುಟ್ಟಿನಲ್ಲಿ ನಾನು ತುಂಬಿಸಿದ್ದೀನಿ, ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಸೊ ಟೋಟಲಾಗಿ ಬರೀ ಮೇಲಿಂದ ನೀರು ಅಷ್ಟು ಜೋರಾಗಿ ಬಿದ್ದಿರೋದು. ಇಡೀ ನಮ್ಮ ಟ್ಯಾಂಕರ್ ಅಷ್ಟು ತುಂಬಿತ್ತು, ಸಂಪೆಲ್ಲ ತುಂಬಿದೆ. ಅದೇ ನಮಗೆ ನೀರು ಡೈಲಿ ಬಿಟ್ಟಿರೋ ನೀರನ್ನು ಹಿಡಿಬೇಕು ಅಂದರೆ ಒಂದು ಸ್ವಲ್ಪ ಕೂಡ ಪೂರ್ತಿಯಾಗಿ ತುಂಬೋದಿಲ್ಲ. ಆ ಸಂಪು ಕೂಡ ತುಂಬೋದಿಲ್ಲ, ನೀರೇ ಸಿಗೋದಿಲ್ಲ. ರಾತ್ರಿ ಎಲ್ಲ ಮೊನ್ನೆ ಯಜಮಾನ್ರು ಹಿಡಿಬೇಕಾಯ್ತಲ್ವ, ಒಂದು ಕೊಡ ನೀರಿಗಾಗಿ ಓಡಾಡಬೇಕಾಯ್ತು. ಫುಲ್ ಇಲ್ಲಿ ನೀರು ಹಿಡಿಯೋದಕ್ಕೆ ಹೋಗಿ ನಾನು ಕೂಡ ಫುಲ್ಲು ತೊಯ್ಸ್ಕೊಂಡು ನನಗೂ ಕೂಡ ಚಳಿ ಆಗ್ತಾಯಿದೆ. ಡ್ರೆಸ್ ಎಲ್ಲ ಒದ್ದೆ ಆಗೋಗಿತ್ತು. ಅದಾಗಿದ ನಂತರ ಸ್ವಲ್ಪ ಒಲೆ ಮುಂದೆ ನಿಂತ್ಕೊಂಡು ಸ್ವಲ್ಪ ಬಿಸಿ ರೊಟ್ಟಿ ಮಾಡಿದೆ ಮಧ್ಯಾಹ್ನ ಲಂಚ್ಗೆ. ಸೊ ಅದಾಗಿಂದ ಪರವಾಗಿಲ್ಲ, ಆದರೂ ಕೂಡ ಇನ್ನೂ ಸ್ವಲ್ಪ ಒದ್ದೆ ಇದೆ. ಬಟ್ಟೆ ಫುಲ್ಲು ಕಾಟನ್ದು ದಪ್ಪ ಇದೆ, ಹಾಗಾಗಿ ಬೇಗ ಒಣಗೋಗಿಲ್ಲ. ಸೊ ಎಷ್ಟು ನೀರು ಗೊತ್ತಾ, ನಾವು ಡೈಲಿ ಬೇಕು ಅಂತಂದರೆ ಒಂದು ಆ ಸಂಪ್ ತುಂಬಬೇಕು ಅಂತಂದರೆ 3 ರಿಂದ 4 ತಾಸುವರೆಗೂ ಕೂಡ ನಾವು ತುಂಬ ಅದ್ರ ಜೊತೆ ಫೈಟ್ ಮಾಡಿ ಇದನ್ನೆಲ್ಲ ಕರೆಂಟಿಂದ ಎಲ್ಲದೂ ಕೂಡ ಹಿಡ್ಕೊಳ್ತೀವಿ. ಸೊ ಆ ಕಡೆ ಅವ್ರ ನಳಕ್ಕೆ ಬಂದರೆ ನಮ್ಮ ನಳಕ್ಕೆ ಬರ್ತಾಯಿಲ್ಲ, ನಮ್ಮ ನಳಕ್ಕೆ ಬಂದರೆ ಇವ್ರ ನಳಕ್ಕೆ ಬರ್ತಾಯಿಲ್ಲ ಅನ್ನೋ ಥರ ಫೈಟ್ ಮಾಡ್ಕೊಳ್ಳೋ ಥರ ಆಗೋಗಿರುತ್ತೆ. ನೀರು ಸರಿಯಾಗಿ ಬೀಳೋದೇ ಇಲ್ಲ. ಜಸ್ಟು ಒಂದು 1/2 hour ಬಂದಿರೋ ಮಳೆ, ನ್ಯಾಚುರಲಾಗಿ ಬಂದಿರೋಂಥ ನೀರು ಎಷ್ಟು ಆರಾಮಾಗಿ ನಮ್ಮದು ಇದನ್ನೇ ತುಂಬೋಯ್ತಲ್ಲಪ್ಪ ಅಂತ ಅನ್ನಿಸ್ತು. ಬರೀ ನಮ್ಮನೇದು ನಮ್ಮದಷ್ಟೇ ಹೇಳ್ಬೇಕು ಅಂದರೆ ಇಷ್ಟು ನೀರು ತುಂಬೋಯ್ತು. ದಿನ ನಾವು ಆ ಥರ ನೀರು ಹಿಡಿದ್ರೆ ಹೊರಗಡೆ ನಮಗೆ ದಿನ ನಳ ಬರೋ ನೀರನ್ನು ಹಿಡಿಬೇಕಂದ್ರೆ ಎಷ್ಟೆಲ್ಲ ಹಿಡಿಯುತ್ತೆ ಅಲ್ವಾ ಟೈಮು. ಅದ್ರ ಜೊತೆಗೆ ಮತ್ತೆ ಕರೆಂಟ್ ಕೂಡ ಬೇಕು, ಎಲ್ಲದೂ ಬೇಕು. ನೀರು ಬೇಕು ಅಂದರೆ ನ್ಯಾಚುರಲಾಗಿ ದೇವ್ರು ಕೊಟ್ಟಿರೋ ನೀರು, ಗಾಳಿ, ಬೆಳಕು ಎಷ್ಟೆಲ್ಲ ಪ್ರೈಸ್ಲೆಸ್ ಅಲ್ವಾ? ಸೊ ಎಷ್ಟು ಆರಾಮಾಗಿ ಅಷ್ಟೊಂದು ನೀರು ತುಂಬ್ಕೊಂತು ನೋಡ್ರಿ. ಸೊ ಅದಕ್ಕೆ ಹೇಳೋದು, ಪ್ರಕೃತಿಗೆ ನಾವು ತುಂಬಾ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಮೊನ್ನೆ ನಾನೊಂದು ಹೀಗೆ ವಿಡಿಯೋ ನೋಡ್ತಾ ಇರುವಾಗ, ಫೇಸ್ಬುಕ್ಕಲ್ಲೋ ಏನೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇರುವಾಗ, ಒಬ್ಬ ತುಂಬ ಶ್ರೀಮಂತ ವ್ಯಕ್ತಿ, ಅವ್ರಿಗೆ ಉಸಿರಾಟದ ತೊಂದರೆ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರಂತೆ. ಮಾಡಿದಾಗ ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ ಯೂಶ್ವಲಾಗಿ, ಆದರೂ ಕೂಡ ನಾನು ಓದಿರೋದು ಇದೇ ಫಸ್ಟ್ ಟೈಮು. ಸೊ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಅವರು ಹೇಳ್ತಾರೆ, ಡಾಕ್ಟ್ರು ಬಿಲ್ ಎಷ್ಟಾಯಿತು ಅಂತ ಕೇಳಿದರೆ ಎಷ್ಟೋ ಲಕ್ಷಗಟ್ಟಲೆ ಹೇಳ್ತಾರಂತೆ. ಸೊ ಹೇಳಿದಾಗ ಆ ವ್ಯಕ್ತಿಗೆ ಏನನ್ಸುತ್ತೆ, ಕಣ್ಣಿಂದ ನೀರು ಬಂತಂತೆ. ಯಾಕೆ ಅಂತ ಕೇಳಿದಾಗ, ನನಗೆ ಇಷ್ಟು ದಿನ ನಾನು ನ್ಯಾಚುರಲ್ ಆಗಿರೋವಂಥ ಆಕ್ಸಿಜನ್ನ ನನಗೆ ದೇವ್ರು ಕೊಟ್ಟಿದ್ದ, ಅದಕ್ಕೆ ನಾನು ₹1 ಕೂಡ ಕೊಟ್ಟಿಲ್ಲ. ಆದರೆ ಇವತ್ತು ಈ ರೀತಿ ಆರ್ಟಿಫಿಷಿಯಲ್ ಆಗಿ ಆಕ್ಸಿಜನನ್ನು ತೊಗೊಳ್ಬೇಕು ಅಂದರೆ ಇಷ್ಟು ದುಡ್ಡು ಕೊಟ್ಟು ಖರ್ಚು ಮಾಡಬೇಕಾಗಿದೆ ಅಂತ ಅಂದ್ಕೊಳ್ತಾನಂತೆ. ಅದಕ್ಕೋಸ್ಕರ ಕಣ್ಣೀರು ಬಂತು ಅಂತ. ನಿಜ ಅಲ್ವಾ ಅದು? ನನಗೆ ಈಗ ಸಡನ್ನಾಗಿ ಮೊನ್ನೆ ಓದಿರೋದ್ರಿಂದ ಇವತ್ತಿದು ನನಗೆ ಅದೇ ಥರನೇ ಫೀಲ್ ಆಯಿತು.
ನಿಜ ಹೇಳಬೇಕು ಅಂದರೆ ನ್ಯಾಚುರಲಾಗಿ ಬಂದಿರೋ ನೀರು ಇಡೀ ನಮ್ಮ ಏರಿಯಾ ತುಂಬ ನೀರು ಹರಿದು ಹೋಗ್ತಾ ಇತ್ತು, ಅಷ್ಟು ನೀರು ಬೀಳ್ತಾ ಇತ್ತು. ಮತ್ತು ಎಲ್ಲರ ಮನೆ ಮುಂದ್ಗಡೆ ಹರಿಯೋ ನೀರು ನಮ್ಮದೇನು ಸಂಪೆ ತುಂಬೋಯ್ತು. ಎಷ್ಟು ಅಂದರೆ 12 ಡ್ರಿಂಕ್ಸ್ ಇದೆ, 12 ಡ್ರಿಂಕ್ಸ್ವರೆಗೂ ಕೂಡ ತುಂಬೋಯ್ತು. ಸಾರಿ, 7 ಇರಬೇಕು, ಇನ್ನು 2 ರಿಂಗ್ ಉಳಿದಿದೆ ನಮ್ಮದು. 7 ಅಂದರೆ 5 ರಿಂಗು ತುಂಬೋಗಿದೆ ಅನಿಸುತ್ತೆ. ಸೊ ಅಷ್ಟರವರೆಗೂ ನೀರು ಬಿದ್ದಿದೆ. ಆ್ಯಂಡ್ ಇನ್ನೂ ನೀರು ಹರಿತಾನೇ ಇತ್ತು ಇನ್ನೂ ಜಾಸ್ತಿಯಾಗಿ. ಸೊ ಹೇಗಿರ್ಬೋದು ಹೇಳಿ, ದೇವ್ರು ಕೊಟ್ಟಿರೋದು ಅಂತಂದರೆ ಸೊ ನಾವು ಅದಕ್ಕೆ ಥ್ಯಾಂಕ್ಫುಲ್ ಆಗಿರಬೇಕಲ್ವಾ. ಸೊ ಅದನ್ನೇ ಜಸ್ಟ್ ನಾನು ಮತ್ತು ಯಜಮಾನ್ರು ಮಾತಾಡ್ಕೊಳ್ತಾ ಇದ್ವಿ ಅದನ್ನೇ. ಹಾಗೆ ನಿಮಗೂ ಕೂಡ ನಾನು ಹಾಗೆ ಹೇಳಬೇಕು ಅನ್ನಿಸ್ತು, ಹೇಳ್ಕೊಳ್ತಾ ಇದ್ದೀನಿ. ಯಾರೂ ಕೂಡ ತಪ್ಪಾಗಿ ಭಾವಿಸ್ಬೇಡಿ. ಎಲ್ರಿಗೂ ಕೂಡ ಅದು ಸ್ವಲ್ಪ ನಮಗೆ ಅದ್ರ ಬಗ್ಗೆ ಮನವರಿಕೆ ಆಗಬೇಕು. ನಾವು ದೇವ್ರು ಏನು ಕೊಟ್ಟಿದ್ದಾನಲ್ವ, ಈ ಒಂದು ಶರೀರ ಆದರೂ ಅಷ್ಟೇ. ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅವ್ರಿಗೆ ಏನಿಲ್ಲ ಒಂದು ಸರಿ ಹೀಗೆ ಏನೋ ಆ್ಯಕ್ಸಿಡೆಂಟಲ್ಲಿ ಒಂದು ಸರಿ ಬೆರಳು ಫಿಂಗರು ಸ್ವಲ್ಪ ಅದ್ರ ಮೇಲೆ ಏನೋ ಅವರು ರಿಲೇಷನ್ಸ್ ಮನೆ ಕೆಲಸ ಯಾವುದೋ ಒಂದು ಶಾಪ್ ಕೆಲಸ ಮಾಡೋದಕ್ಕೆ ಹೋಗಿ ಶೆಡ್ ಇರುತ್ತಲ್ವ, ಇಲ್ಲಿ ನಾವು ಹಾಕಿದ್ದೀವಲ್ವ ಶೆಡ್ಡು, ಕಾರ್ ಶೆಡ್ಡು, ಆ ಥರದ ಶೆಡ್ ತುಂಬಾ ಇತ್ತು. ಆ ಶೆಡ್ಡನ್ನು ಈ ಗಾಡಿಯಿಂದ ಇಳಿಸ್ಕೊಳ್ಳುವಾಗ ಸಡನ್ನಾಗಿ ಅವೆಲ್ಲ ಬಿದ್ದುಬಿಟ್ಟಿದ್ದಾವೆ. ಇವರು ಕೆಳಗೆ ಬೀಳ್ತವೆ ಅನ್ನೋ ಕಾರಣಕ್ಕೆ ಈ ಥರ ಕೈ ಹಿಡಿದ್ಬಿಟ್ಟಿದ್ದಾರೆ. ಅದ್ರ ವೇಟ್ ಹೇಗಿರುತ್ತೆ, ಇವ್ರ ವೇಟಿಗೆ ಅದು ತಡೆಯುತ್ತಾ, ಹೀಗಿಟ್ಟು ಆ ಫಿಂಗರ್ ಇವೆಲ್ಲ ಕಟ್ಟಾಗೋಗಿತ್ತು. ಕಟ್ಟಾಗಿ ಅದಕ್ಕೆಲ್ಲ ಸ್ಟಿಚಸ್ ಬಿದ್ದು ತುಂಬಾ ನೋವು ಪಟ್ಟಿದ್ದಾರೆ. ಈಗಲೂ ಕೂಡ ಅವ್ರದ್ದೊಂದು ಫಿಂಗರ್, ಈ ಫಿಂಗರ್ ಏನಿದೆ ಅಲ್ವಾ, ಇದು ಬೆಂಡ್ ಆಗೋದಿಲ್ಲ. ಇಲ್ಲಿರೋವಂಥ ಟೆಂಡನ್ಸು ಎಲ್ಲದು ಕೂಡ ಸ್ವಲ್ಪ ಒಳಗಡೆ ಏನೋ ತೊಂದರೆ ಆಗಿದೆ. ಅದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಇವರು ಭಯ ಪಟ್ಕೊಂಡು ಇನ್ನೂವರೆಗೂ ಮಾಡಿಸೇ ಇಲ್ಲ. ಬಟ್ ಅದು ಈಗಲೂ ಕೂಡ ಹೀಗೆ ಇದೆ, ಈ ಥರ ಬೆಂಡ್ ಆಗೋದೇ ಇಲ್ಲ. ಅವರು ಊಟ ಮಾಡಬೇಕಾದ್ರೂ ಏನೇ ಕೆಲಸ ಮಾಡಬೇಕಾದ್ರೂ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಅವ್ರಿಗೆ. ಅವ್ರು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರೆ, ದೇವ್ರು ಕೊಟ್ಟಿರೋದನ್ನು ನಾವು ಒಂದು ಸರಿ ಏನಾದರೂ ಈ ಥರ ಏನಾದರೂ ಮಾಡ್ಕೊಂಡ್ವಿ ಅಂತಂದರೆ ಅದನ್ನು ನಾವು ಎಷ್ಟು ಕೊಡ್ತೀವಿ ಅಂದರೂ ಕೂಡ ಸಿಗೋದಿಲ್ಲ. ದೇವ್ರು ಅಷ್ಟು ನಮಗೆ ನ್ಯಾಚುರಲಾಗಿ ಕೊಟ್ಟಿರ್ತಾನೆ. ಅದನ್ನು ನಾವು ತುಂಬ ಕಾಳಜಿಯಿಂದ ಕಾಪಾಡ್ಕೋಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇವೆಲ್ಲ ಕೆಲವೊಂದಿಷ್ಟು ಏನು ಅನಿಸ್ಬಿಡುತ್ತೆ ಹೇಳಿ ನಮಗೆ ಈ ಥರ ಆಗಿದ್ದಾಗ. ನಿಜಕ್ಕೂ ಕೂಡ ಎಷ್ಟು ಥ್ಯಾಂಕ್ಫುಲ್ ಆಗಿದ್ದರೂ ಕೂಡ ಕಡಿಮೆನೇ ಅನಿಸುತ್ತೆ ಅಲ್ವಾ. ಸೊ ಈ ಒಂದು ಮಾತಿನ ಬಗ್ಗೆ ನಿಮಗೂ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳಿರೋದು ಸರಿನೋ ತಪ್ಪೋ ಅಂತ ಹೇಳ್ಬಿಟ್ಟು. ಸುಮ್ಮನೆ ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಗೊತ್ತಿಲ್ಲ ಅಂತಲ್ಲ. ಜಸ್ಟ್ ನನಗೆ ಅನಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಏನಿಲ್ಲ, ಇವಾಗ ನನ್ನದು ಸಾಯಂಕಾಲ ಎಲ್ಲ ಕೆಲಸ ಮುಗಿದಿದೆ. ಈಗ ಟ್ಯೂಷನ್ ಮಕ್ಕಳು ಬರ್ತಾರೆ, ಅವ್ರು ಬರೋಷ್ಟರಲ್ಲಿ ಕಸ ಗುಡಿಸ್ಕೋಬೇಕು. ಈಗ 4:30 ಆಗಿದೆ, 5:30ಗೆ ಮಕ್ಕಳು ಬರ್ತಾರೆ. ಅಷ್ಟೊತ್ತಲ್ಲಿ ಕಸ ಗುಡಿಸ್ಕೊಂಡು ನಾನು ಕೂಡ ರೆಡಿ ಆಗಬೇಕು. ಹಾಗೆ ಜಸ್ಟು ಬೆಳಗ್ಗೆಯಿಂದನೇ ಹೀಗೆ ಪುಟ್ಟದಾಗಿ ಲಾಗ್ಸ್ನ ಮಾಡ್ತಾ ಇದ್ನಲ್ವ, ಅದ್ರ ಜೊತೆಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಏನಾದರೂ ವಿಶೇಷ ಇದ್ದರೆ ಲಾಗ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ವಿಡಿಯೋ ಯಾವುದಾದ್ರೂ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ಕೊಡುವಂಥ ಆ ಲೈಕ್ ಏನಿದೆ ನನಗೆ ಇನ್ನಷ್ಟು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಹಾಗಾಗಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.